ಶ್ರೀ ಪಾರ್ಶ್ವಪುರಾಣ 6ನೆಯ ದಿವಸ. ಶ್ರೀ ಪಾರ್ಶ್ವಪುರಾಣ 6ನೆಯ ದಿವಸ. ಇವತ್ತು ನೀವು ಪಾರ್ಶ್ವನಾಥ ಪುರಾಣವನ್ನು 6ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಾ. ನಿನ್ನೆ ನಿಮಗೆ ಆಗಿತ್ತು ಅಂದರೆ ಚಕ್ರವರ್ತಿಯ ಸಂಪತ್ತಿನ ಬಗ್ಗೆ ಹೇಳ್ತಾ ಸ್ವಲ್ಪ ಹೇಳಲಾಗಿತ್ತು. ಆದರೆ ಸಮಯ ಸಮಾಪ್ತ ಆಗಿ ಹೋಯಿತು ಅಂತ ಹೇಳಿ ಬಿಡಲಾಯಿತು. ಈಗ ನಿಮಗೆ ಮತ್ತೊಂದು ಸತಿ ಚಕ್ರವರ್ತಿಯ ಆ ರತ್ನಗಳನ್ನು ಹೇಳಲಾಗ್ತದೆ. ಯಾಕೆಂದರೆ ನಿನ್ನೆ ಸಮಯ ಆಯ್ತಲ್ಲ, ನೀವು ಹೇಳ್ತಾ ಸಮಯ ಆಗಿ ಹೋಯಿತು, ಹಾಗಾಗಿ ನೀವು ಹೋಗಿದ್ರಿ. ಇನ್ನೊಂದು ಸತಿ ಚಕ್ರವರ್ತಿಯ ಎಷ್ಟು ಅಂದರೆ ಚಕ್ರವರ್ತಿ ಹತ್ರ ಎಷ್ಟು ನಿಧಿಗಳು ಎಲ್ಲ ಅಂದರೆ ಸಂಪತ್ತು ಎಷ್ಟಿರ್ತದೆ ಅನ್ನೋದು ಎಷ್ಟಿರ್ತದೆ ಅಂತ ಎಲ್ಲದನ್ನು ಪೂರ ನಾವು ಹೇಳೋದಕ್ಕಾಗಲ್ಲ. ಇಲ್ಲಿ ಸ್ವಲ್ಪ ಮುಖ್ಯ ಸಂಪತ್ತನ್ನು ಮಾತ್ರ ಹೇಳ್ತಾರೆ, ಕೇಳ್ರಿ. ಹೌದು, ಯಾರು ಚಕ್ರವರ್ತಿ ಆದರೂ ಈಗ ಯಾರು ಚಕ್ರವರ್ತಿ ಆದರೂ ಹೇಳ್ರಿ, ನಿನ್ನೆ ಕತೆ ಮಾಡ್ರಿ. ಯಾವ ಚಕ್ರವರ್ತಿಯ ವೈಭವದ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ? ವಜ್ರನಾಭಿ ಚಕ್ರವರ್ತಿಯ ಬಗ್ಗೆ. ವಜ್ರನಾಭಿ ಚಕ್ರವರ್ತಿ ಯಾರು? ಮುಂದೆ ಹೋಗಿ ಇನ್ನು ಪಾರ್ಶ್ವನಾಥ ಭಗವಾನ್ರ ಆಗುವಂಥ ಜೀವ ವಜ್ರನಾಭಿ. ಈಗ ಇನ್ನು ಈ ವಜ್ರನಾಭಿಯ ಅಂದರೆ ಚಕ್ರವರ್ತಿ ಇನ್ನೂ ಆಗಿಲ್ಲ. ಅವನು ಈಗ ರಾಜಕುಮಾರ ಆಯಿತಾ, ಯುವರಾಜ ಇದ್ದ ಆ ಸಮಯದಲ್ಲಿ ಆಯುಧ ಶಾಲೆಯಲ್ಲಿ ಚಕ್ರರತ್ನದ ಉತ್ಪತ್ತಿ ಆಯಿತು. ಚಕ್ರರತ್ನದ ಉತ್ಪತ್ತಿ ಆದ ಮೇಲೆ ಆ ವಜ್ರವೀರ ಅಂದರೆ ವಜ್ರವೀರನ ಮಗ ಯಾರು? ವಜ್ರನಾಭಿ. ಶುಭ್ರವಾದ ತಾವರೆ ಹೂಗಳಿಂದ ಆ ಚಕ್ರರತ್ನವನ್ನು ಪೂಜೆ ಮಾಡ್ದ ನೋಡ್ರಿ. ಅದಾದ ನಂತರ ಅವನಿಗೆ ಎಷ್ಟು ರತ್ನಗಳು ಪ್ರಾಪ್ತ ಆದವು ಅದನ್ನು ಹೇಳ್ತಾರೆ. ಯಾರಿಗೆ? ವಜ್ರನಾಭಿ ಚಕ್ರವರ್ತಿಗೆ ಎಷ್ಟೆಷ್ಟು ರತ್ನಗಳು ಪ್ರಾಪ್ತ ಆದವು ಅಂದರೆ ಸಾಮಾನ್ಯ ಚಕ್ರವರ್ತಿಗಳಲ್ಲಿ ಎಲ್ಲರಿಗೂ ಒಂದೇ ರೀತಿ ವೈಭವ ಇರ್ತದೆ. ಅದನ್ನು ಹೇಳ್ತಾರೆ ಕೇಳಿ. 1 ಚೂಡಾಮಣಿ ರತ್ನ, 2 ಚಿಂತಾಮಣಿ, 3 ಕಾಕಿಣಿ, 4 ಚರ್ಮರತ್ನ, 5 ದಂಡರತ್ನ, 6 ಹಸಿರತ್ನ, 7 ಸುಭದ್ರೆ ಎಂಬ ಸ್ತ್ರೀರತ್ನ, 8 ಭದ್ರಮುಖನೆಂಬ ಬಡಗಿ, 9 ಕಾಮವೃಷ್ಟಿ ಎಂಬ ಗೃಹಪತಿ. ಇವು 9 ನಿಧಿಗಳು. ಇನ್ನು ಮತ್ತೆ ರತ್ನಗಳನ್ನು ಹೇಳ್ತಾರೆ ಕೇಳಿ. 1 ಪವನಂಜಯ ಎಂಬ ಅಶ್ವರತ್ನ, 2 ಅಯೋಧ್ಯೆ ಎಂಬ ಸೇನಾಪತಿ, 3 ಬುದ್ಧಿಸಾಗರನೆಂಬ ಪುರೋಹಿತ, 4 ಪ್ರಭವೆಂಬ ಛತ್ರರತ್ನ, 5 96,000 ಇದಾಯಿತು ಹೆಂಡತಿಯರು. ಇದು ಮುಗೀತು. ಎಲ್ಲಿಗೆ? ಛತ್ರರತ್ನ. ಇಲ್ಲಿವರೆಗೆ ರತ್ನಗಳು ಮುಗೀತು. ಇನ್ನು ನೋಡ್ರಿ, 96,000 ಹೆಂಡತಿಯರು, 32 ಚಾಮರಗಳು. 32 ಚಾಮರ ಅಂದರೆ ನೋಡ್ರಿ, ಚಾಮರಗಳು ಯಾರಿಗೆ ಬೀಸ್ತಾರೆ? ಇದೊಂದು ಸ್ವಲ್ಪ ಮಹತ್ವಪೂರ್ಣ ವಿಷಯ. ನೀವು ಚಾಮರ ಬೀಸೋದನ್ನು ನೋಡಿದ್ರಲ್ಲಿ ಯಾರ್ಯಾರಿಗೆ ಚಾಮರಗಳನ್ನು ಬೀಸ್ತಾರೆ? ಇಂತೆಲ್ಲ ರಾಜರಿಗೆ ಚಾಮರಗಳನ್ನು ಬೀಸ್ತಾಯಿದ್ರು. ಅದೇ ರೀತಿ ಕೇಳ್ರಿ, ಇಲ್ಲಿ ತೀರ್ಥಂಕರಾಗ್ತಾರಲ್ಲ, ತೀರ್ಥಂಕರರಿಗೆ 64 ಚಾಮರಗಳನ್ನು ಬೀಸ್ತಾರೆ. ಇಲ್ಲಿ ಚಕ್ರವರ್ತಿಗೆ ಅದಕ್ಕಿಂತ ಅರ್ಧ ಅಂದರೆ 32. ಹೀಗೆ ಅದಕ್ಕೆಲ್ಲ ಒಂದು ಲೆಕ್ಕ ಇದೆ. ಇಲ್ಲಿ ಈಗ ಚಕ್ರವರ್ತಿಗೆ ಎಷ್ಟು? 32 ಚಾಮರಗಳು. ಇನ್ನು 32,000 ದೇಶ, 72,000 ನಗರಗಳು, 96 ಕೋಟಿ. ಹೌದೌದು, 96 ಕೋಟಿ ಗ್ರಾಮ, 95,000 ದ್ರೋಣಮುಖಗಳು, 48,000 ಪಟ್ಟಣಗಳು, 56,000 ಅಂತರ್ದ್ವೀಪಗಳು, 16,000 ಸಂವಾಹಗಳು, 60,000 ಕುಕ್ಷಿ ನಿವಾಸಗಳು, 82,000 ದುರ್ಗಟ ಅಟವಿಗಳು,
1,00,00,000 ಪ್ರಮಾಣ ಸ್ಥಳಿಗಳು, 1,00,000 ಕೋಟಿ ಕೇಡಗಳು, 4,000 ಕರ್ವಟಗಳು, 4,000 ಮಠಂಬಗಳು, 3 ಕೋಟಿ ಗೋಮಂಡಲಗಳು, 84 ಲಕ್ಷ ಆನೆಗಳು, 18 ಕೋಟಿ ಕುದುರೆಗಳು, 84 ಲಕ್ಷ ರಥಗಳು, 32,000 ಮುಕುಟಬದ್ಧ ರಾಜರು, 18,000 ಮ್ಲೇಚ್ಛ ರಾಜರು, 84 ಕೋಟಿ ವೀರಭಟರು, 48 ಕೋಟಿ ಪತಾಕೆಗಳು, 12 ಯೋಜನ ದೂರ ಕೇಳಿ ಬರುವಂಥ ಬೇರಿಗಳು, 12 ಪಟಹ, 2 ಶಂಖ. ಇಷ್ಟು ನೋಡಿ. ಇಲ್ಲಿ ಮುಖ್ಯವಾಗಿ ಬಂಧುಗಳೇ ಏನು ಗೊತ್ತಾ, ಮುಖ್ಯವಾಗಿ ನಿಮಗೆ ಚಕ್ರವರ್ತಿಯ ಸಂಪತ್ತನ್ನು ಹೇಳಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ಚಕ್ರವರ್ತಿಗಳಿಗೆ ಇದೇ ರೀತಿ ಸಂಪತ್ತು ಇರ್ತದೆ. ಇದು ಮುಖ್ಯ ಸಂಪತ್ತುಗಳನ್ನು ಹೇಳಿದ್ದಾರೆ. ಇನ್ನು ಚಕ್ರವರ್ತಿಯ ನಾಟ್ಯ ಶಾಲೆಗಳು, ಅವು ಇವು ಅದೆಲ್ಲ ವರ್ಣನಾತೀತ, ಅಂದರೆ ನಾವು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ. ಅಷ್ಟು ಶಾಸ್ತ್ರದೊಳಗಡೆ ಬೇರೆ ಶಾಸ್ತ್ರದೊಳಗಡೆ ಬೇರೆ ಇದರಲ್ಲಿ ಅದರ ವರ್ಣನೆಗಳು ಬರ್ತವೆ. ಚಕ್ರವರ್ತಿಯ ಸಂಪತ್ತು ಇಷ್ಟೆಲ್ಲ ಇರ್ತದೆ. ಈಗ ಯಾವ ಚಕ್ರವರ್ತಿಯ ಬಗ್ಗೆ ಇಲ್ಲಿ ವರ್ಣನೆ ನಡೀತಾ ಇತ್ತು? ಲೇಖಕರು ಯಾವ ಚಕ್ರವರ್ತಿಯ ಬಗ್ಗೆ ಬರೀತಿದ್ದಾರೆ? ವಜ್ರನಾಭಿ ಚಕ್ರವರ್ತಿ ಅವರ ಬಗ್ಗೆ ಬರೀತಿದ್ದಾರೆ. ಹೀಗೆ ಇಷ್ಟೆಲ್ಲ ಭಾಳ ದೊಡ್ಡ ಸಂಪತ್ತಿನಿಂದ ವಜ್ರನಾಭಿಯ ದಿನಗಳು ಭಾಳ ಸುಖವಾಗಿ ಹೋಗ್ತಾ ಇದ್ದು. ಸುಖವಾಗಿ ದಿನಗಳು ಹೋಗಬೇಕಿದ್ರೆ ಅಂದರೆ ಭಾಳ ಸಮಯ ಹೋಯಿತು ವಜ್ರನಾಭಿದು. ಈಗ ಯಾವುದೋ ಸಮಯದಲ್ಲಿ ವಜ್ರನಾಭಿಗೆ ಒಬ್ಬರ ಉಪದೇಶ ಸಿಕ್ತು, ಅಂದರೆ ಒಬ್ಬ ಮುನಿಗಳ ಉಪದೇಶ ಸಿಕ್ತು. ಆ ಮುನಿಗಳ ಹೆಸರಿತ್ತು ಕ್ಷೇಮಂಕರ ಅಂತ ಹೇಳಿ. ಕ್ಷೇಮಂಕರ್ ಮುನಿಗಳ ಉಪದೇಶ ಸಿಕ್ತು. ಆ ಉಪದೇಶದಿಂದಾಗಿ ಈಗ ವಜ್ರನಾಭಿ ಚಕ್ರವರ್ತಿಗೆ ವೈರಾಗ್ಯ ಆಗಿ ಹೋಯಿತು. ವಜ್ರನಾಭಿ ಚಕ್ರವರ್ತಿ ಈಗ ಮುನಿಗಳ ಹತ್ರ ಹೋಗಿ, ಅಂದರೆ ಕ್ಷೇಮಂಕರ ಮುನಿಗಳ ಹತ್ರ ಹೋಗಿ ದೀಕ್ಷೆ ತಗೋಬೇಕು ಅಂತ ವಿಚಾರ ಮಾಡ್ತಾನೆ. ಆ ಸಮಯದಲ್ಲಿ ವಜ್ರನಾಭಿ ಚಕ್ರವರ್ತಿಯ ಸಹಚರರು ಅಥವಾ ಅವನ ಭಕ್ತ ಅಂದರೆ ಅವನ ಮಾತನ್ನು ಮಾನಿಸೋರಂತಹ ಸಾವಿರಾರು ಸಾಮಂತ ರಾಜರು ಕೂಡ ವಜ್ರನಾಭಿ ಚಕ್ರವರ್ತಿಯ ಜೊತೆಗೆ ಎಲ್ಲರೂ ದೀಕ್ಷೆ ತಗೊಂಡ್ರು. ಯಾರ್ಯಾರು? ವಜ್ರನಾಭಿ ಮತ್ತು ಸಾವಿರಾರು ಸಾಮಂತ ರಾಜರು ದೀಕ್ಷೆ ತಗೊಂಡು ಬಿಟ್ಟರು. ಮುನಿ ವಜ್ರನಾಭಿ ಈಗ ಮುನಿಯಾಗಿಬಿಟ್ರು ಅವರು. ಈಗ ಚಕ್ರವರ್ತಿ ಅದನ್ನೆಲ್ಲ ತ್ಯಾಗ ಮಾಡಿಬಿಟ್ರು ಅವರು. ಚಕ್ರವರ್ತಿ ಸಂಪತ್ತನ್ನೆಲ್ಲ ತ್ಯಾಗ ಮಾಡಿದರು ನೋಡ್ರಿ. ತ್ಯಾಗ ಮಾಡಿ ಈಗ ಮುನಿಯಾಗಿ ತಪಸ್ಸು ಮಾಡ್ತಿದ್ದಾರೆ ವಜ್ರನಾಭಿ. ಎಲ್ಲ ಕಡೆ ತಪಸ್ಸು ಮಾಡ್ತಾ ವಜ್ರನಾಭಿ ವಿಪುಲಾಚಲ ಪರ್ವತದ ಮೇಲೆ ಬಂದರು. ವಿಪುಲಾಚಲ ಪರ್ವತದ ಮೇಲೆ ಬಂದು ಆ ಪರ್ವತದ ಮೇಲೆ ಒಂದು ದಿವಸ ತಪಸ್ಸಿಗೆ ನಿಂತಿದ್ರು ವಜ್ರನಾಭಿ ಮಹಾಮುನಿ. ಅವಾಗ ಈ ಕಮಟ ಇದ್ನಲ್ಲ, ಕಮಟ, ನೀವೇನು ಕತೆ ಮಾಡ್ತಿರಲ್ಲ, ಕಮಟ ಯಾರು ಅಂತ ನಿಮಗೆ ಗೊತ್ತಿದೆಯಲ್ಲ. ಕಮಟ 6ನೇ ನರಕಕ್ಕೆ ಹೋಗಿದ್ದ ನೋಡ್ರಿ. 6ನೇ ನರಕಕ್ಕೆ ಹೋಗಿದ್ದ. ಪಾಪದ ಉದಯದಿಂದ 6ನೇ ನರಕದಲ್ಲಿ ಹೋಗಿ ಭಾಳ ಕಷ್ಟವನ್ನು ಅನುಭವಿಸ್ತಾ ಭಾಳ ವರ್ಷ ತನಕ ಇದ್ದ ಕಮಟ 6ನೇ ನರಕದಲ್ಲಿ. ಅಲ್ಲಿಂದ ಹೊರಟು, ಅಂದರೆ ಅಲ್ಲಿಯ ಆಯು ಸಮಾಪ್ತ ಆಗಿ ಒಬ್ಬ ಕುರುಂಕ ಅನ್ನುವಂಥ ಬೇಡ ಆಗಿ ಹುಟ್ಟಿದ್ದ. ಬೇಡ ಅಂದರೆ ಈ ಕಾಡಿನಲ್ಲಿ ಯಾವುದಾದ್ರು ಪ್ರಾಣಿಗಳನ್ನು ಹೊಡೆದು ತಿಂದು ಜೀವನ ಮಾಡ್ತಿರ್ತಾರೆ ನೋಡ್ರಿ, ಅಲ್ಲಿ ಬೇಡ ಅಂತ ಇರ್ತಾರೆ. ಹಾಗೆ ಹುಟ್ಟಿದ್ದ. ಅವನು ಭಾಳ ಕುರೂಪಿದ್ದ, ನೋಡೋದಕ್ಕೆ ಭಾರಿ ಕುರೂಪಿದ್ದ. ಮತ್ತು ಹೆಸರಿತ್ತು ಅವನದು ಕುರುಂಗ ಅಂತ ಹೆಸರಿತ್ತು. ಆ ಕುರುಂಗನಿಗೆ ಅದೇ ರೀತಿ ಒಂದು ಪಾಪಿ ಜೀವಳ ಮದುವೆ ಕೂಡ ಆಗಿತ್ತು. ಯಾಕೆಂದರೆ ಪಾಪಿಗಳು ಜಾಸ್ತಿ ಸಿಗ್ತಾರೆ. ಅದೇ ರೀತಿ ಮದುವೆ ಕೂಡ ಆಗಿತ್ತು. ಅವಳ ಹೆಸರಿತ್ತು, ಅಂದರೆ ಈ
ಕುರುಂಗನ ಹೆಂಡತಿ ಇದಳಲ್ಲ, ಕುರುಂಗನ ಹೆಂಡತಿ ಭಾಳ ಚಂದ ಹಾಡು ಹೇಳೋಳಿದ್ಲು. ಹಾಡು ಭಾಳ ಚಂದ ಹೇಳ್ತಾ ಇದ್ಲು ಅವಳು. ಇದೆಲ್ಲ ನೋಡಿ ಮಧುರ ಕಂಠವನ್ನು ಕೂಡ ಪಾಪ ಸಂಗ್ರಹ ಮಾಡೋದಕ್ಕೋಸ್ಕರ ಬಳಸ್ತಾ ಇದ್ಲು. ಯಾಕೆಂದರೆ ಬಹಳ ಮಧುರವಾದ ಹಾಡುಗಾರ್ತಿ ಇದ್ಲು ಅವಳು. ಆ ಮಧುರವಾದ ಹಾಡಿನಿಂದ ಹಾಡು ಹೇಳಿ 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 ಮೃಗಗಳನ್ನೆಲ್ಲ ಒಂದೇ ಜಾಗದಲ್ಲಿ ನಿಲ್ಲಿಸಿ ಬಿಡ್ತಾ ಇದ್ಲು. ಯಾಕೆಂದರೆ ಪಾಪ ಮೃಗಗಳು ಹಾಡು ಕೇಳೋದಕ್ಕೋಸ್ಕರ ಒಂದು ಜಾಗದಲ್ಲಿ ನಿಂತು ಬಿಡ್ತಾಯಿದ್ವು. ಅವಾಗ ಈ ಕುರುಂಗ ಬೇಡದನಲ್ಲ, ಅವನು ತೀಕ್ಷ್ಣ ಶಸ್ತ್ರದಿಂದ ಹೊಡೆದು ಆ ಪಾಪ ಮೂಕ ಪ್ರಾಣಿಗಳನ್ನು ಕೊಂದು ಹಾಕ್ತಾ ಇದ್ದ. ಅವರ ಉದ್ಯೋಗವೇ ಹಾಗೆ ನಡೀತಾ ಇತ್ತು. ಯಾಕೆಂದರೆ ಭಾಳ ತೀವ್ರ ಪಾಪದಿಂದ 6ನೇ ನರಕದಿಂದ ಬಂದಂಥ ಜೀವ ಈಗ ಕೂಡ ಮತ್ತೆ ಪಾಪದ ಸಂಗ್ರಹವನ್ನೇ ಮಾಡ್ತಾ ಇದೆ. ಯಾರು? ಕಮಟನ ಜೀವ. ಅಂದರೆ ಈಗ ಕುರುಂಗಾಗಿಬಿಟ್ಟಿದ್ದಾನೆ. ಆವಾಗ ವಿಪುಲಾಚಲ ಪರ್ವತದ ಮೇಲೆ ನಿಂತಿದ್ದಂಥ ತಪಸ್ಸಿಗೆ ನಿಂತಹ ವಜ್ರನಾಭಿ ಮುನಿಯನ್ನು ಕಂಡುಬಿಟ್ಟ ಕುರುಂಗ. ಯಾಕೆಂದರೆ ಎಲ್ಲ ಕಡೆ ಕಾಡಿನಲ್ಲಿ ಓಡಾಡ್ತಿರ್ತಾರೆ ಬೇಡರೆಲ್ಲ, ಭಿಕ್ಷುಕರು. ಅವರು ನೋಡಿಬಿಟ್ಟ ವಜ್ರನಾಭಿ ಮುನಿ ವಿಪುಲಾಚಲ ಪರ್ವತದ ಮೇಲೆ ತಪಸ್ಸಿಗೆ ನಿಂತಿದ್ದಾರೆ. ಆವಾಗ ಪೂರ್ವದ್ವೇಷ ಮತ್ತೆ ಜಾಗೃತಿ ಆಗಿ ಹೋಯಿತು. ನೋಡಿ, ಅನಾವಶ್ಯಕವಾಗಿ ಎಷ್ಟು ಅವನು ದ್ವೇಷ ಮಾಡಿರ್ಬೋದು ಕಮಟ ಆ ಭಾವದಲ್ಲಿ. ನೋಡ್ರಿ, ಈಗ ಕೂಡ ಅವನ ದ್ವೇಷ ಸಮಾಪ್ತ ಆಗಿಲ್ಲ. ಈಗ ಕೂಡ ಅವನಿಗೆ ಪೂರ್ವದ್ವೇಷ ನೆನಪಾಗಿ ಹೋಯಿತು. ದೂರದಿಂದಲೇ ನಿಂತು ಬಾಣವನ್ನು ಹೊಡೆದೇ ಬಿಟ್ಟ. ಬಾಣವನ್ನು ಹೊಡೆದ ವಜ್ರನಾಭಿ ಮಹಾಮುನಿಯ ಶರೀರವನ್ನು ಬಾಣ ನುಗ್ಗಿ ಬಿಡ್ತು. ನುಗ್ಗಿ ಶರೀರದ ತೂತಿನಿಂದ ರಕ್ತ ಮಾಂಸ ಎಲ್ಲ ಹೊರಗಡೆ ಬಿದ್ದು ಹೋಯಿತು. ಸಾಕಷ್ಟು ಅಂದರೆ ಆ ರೀತಿ ಪ್ರಬಲವಾಗಿ ಹೊಡೆದ ಈ ಬೇಡ ಅಂದರೆ ಕುರುಂಗ. ಅವಾಗ ಇನ್ನೂ ಸಾಕಾಗಿಲ್ಲ ಅಂಥೇಳಿ ಕುರುಂಗನ ಕೈಯಲ್ಲಿ ಒಂದು ಸಣ್ಣ ಚಕ್ರ ಇತ್ತು. ಆ ಚಕ್ರದಿಂದ ವಜ್ರನಾಭಿ ಮುನಿಯ ಶರೀರವನ್ನು ತುಂಡು 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 ಮಾಡಿ ಹಾಕಿದ. ಯಾರು? ಕುರುಂಗ. ಆವಾಗ ವಜ್ರನಾಭಿ ಮಹಾಮುನಿ ಅಂದರೆ ಮೊದಲು ಅವರು ಚಕ್ರವರ್ತಿ ಆಗಿದ್ರಲ್ಲ, ವಜ್ರನಾಭಿ ಮಹಾಮುನಿ ವಿಚಾರ ಮಾಡ್ತಾರೆ. ನನ್ನ ಆತ್ಮನನ್ನ ಶರೀರದಿಂದ ನಾನೇ ಬೇರ್ಪಡಿಸಬೇಕು ಅಂತ ಇದ್ದೆ, ಆದರೆ ಈ ಮಹಾ ಉಪಕಾರಿ ನನಗೆ ದೊಡ್ಡ ಉಪಕಾರ ಮಾಡ್ತಿದ್ದಾನೆ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದಾರೆ. ಅಂದರೆ ಅಪಕಾರ ಮಾಡುವವನನ್ನು ಕೂಡ ನನ್ನ ಉಪಕಾರಿ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದಾರೆ. ಯಾರು? ಈ ವಜ್ರನಾಭಿ ಮಹಾಮುನಿ. ಅವರು ಕುರುಂಗನ ಹತ್ರ ಆ ಕುರುಂಗ ಏನು ಮಾಡ್ರು ಅವನ ಕಡೆಗೆ ಗಮನ ಕೊಟ್ಟಿಲ್ಲ. ಈಗ ಈ ಮಹಾಮುನಿ ಅಂದರೆ ಯತಿಪತಿಯ ಶರೀರ ಎಲ್ಲ ವಿದೀರ್ಣ ಆಗಿ ಹೋಯಿತು. ಆತ್ಮ ದೇವಲೋಕಕ್ಕೆ ಹೊರಟು ಹೋಗ್ಬಿಡ್ತು. ಆತ್ಮ ಎಲ್ಲಿಗೆ ಹೊರಟೋಯ್ತು ಈಗ ಅಂದರೆ ಶರೀರ ಎಲ್ಲ ತುಂಡು ತುಂಡಾಗಿ ಹೋಯಿತು. ಮುನಿಯ ಆ ಜೀವ ಸುಭದ್ರ ಅನ್ನುವಂಥ ಮಧ್ಯ ಗ್ರೈವೇಕಕ್ಕೆ ಹೋಗಿ ಅಲ್ಲಿ ಅಹಮಿಂದ್ರ ಆಗಿ ಹೋಯಿತು. ಅಂದರೆ ನೋಡ್ರಿ, ಈಗ ಗ್ರೈವೇಕಗಳಿರ್ತವೆ, 9 ಗ್ರೈವೇಕ ಅಂತ ಕರಿತೀರಿ ನೋಡ್ರಿ. ಆ 9 ಗ್ರೈವೇಕದಲ್ಲಿ ಎಲ್ಲ ಏನು ಆ ದೇವತೆಗಳು ಇರ್ತಾರೆ ಅವರೆಲ್ಲ ದೊಡ್ಡ ದೊಡ್ಡ ದುರುದಿದ್ದಾರೆ ಅಹಮಿಂದ್ರ ಇರ್ತಾರೆ ನೋಡ್ರಿ. ಅವರು ಅಹಮಿಂದ್ರ. ಅಲ್ಲಿ ಅವರಿಗೆ ಯಾರು ಆಜ್ಞೆ ಮಾಡುವಂಥ ಇಂದ್ರ ಇರಲ್ಲ, ಅವರೆಲ್ಲ ಸ್ವಯಂ ಇಂದ್ರ ಇರ್ತಾರೆ ಅಲ್ಲ, ಅಹಮಿಂದ್ರ. ಅಂಥ ಜಾಗದಲ್ಲಿ ಹೋಗಿ ಗ್ರೈವೇಕದಲ್ಲಿ ಅಂಥ ಜಾಗದಲ್ಲಿ ಗ್ರೈವೇಕದಲ್ಲಿ ಅವರು ಅಹಮಿಂದ್ರ ಆಗಿ ಹುಟ್ಟರು. ಅಲ್ಲಿ ಅವರಿಗೆ ಶರೀರದ ಉದ್ದ ಇತ್ತು ಖಾಲಿ 2.5 ಮೊಳ ಅಷ್ಟೇ ಅಲ್ಲಿ. ಯಾಕೆಂದರೆ ಮುಂದೆ ಮೇಲೆ ಮೇಲೆ ಹೋಗ್ತಾ ಶರೀರದ ಎತ್ತರ ಕಮ್ಮಿ ಆಗ್ತಾ ಹೋಗ್ತದೆ ಸ್ವರ್ಗದಲ್ಲಿ. ಅಲ್ಲಿ ಅವರ ಶರೀರದ ಎತ್ತರ ಇತ್ತು ಖಾಲಿ ಈಗ 2.5 ಮೊಳ ಅಷ್ಟೇ ಉದ್ದ ಶರೀರ ಇತ್ತು. ಮತ್ತು 27 ಸಾಗರೋಪಮ ಆಯು ಇತ್ತು ಅಲ್ಲಿದು. ಅದನ್ನು ಭೋಗಿಸೋದಕ್ಕೆ ಪುಣ್ಯದಿಂದ ಎಲ್ಲಿಗೆ ಹೋದರು ಅವರು? ಆ ವಜ್ರನಾಭಿ ಮಹಾಮುನಿಯ ಆತ್ಮ ಸೀದಾ ಹೋಯಿತು ಗ್ರೈವೇಕಕ್ಕೆ. ಆವಾಗ ಈ ವಜ್ರನಾಭಿ ಇರಬೇಕಿದ್ರೆ ಅವರ ಶರೀರ ಇತ್ತಲ್ಲ, ಮುನಿಯ ಶರೀರ, ಆ ಶರೀರವನ್ನು ದೇವತೆಗಳು ಅಂದರೆ ಎಲ್ಲ ತುಂಡು ತುಂಡಾಗಿ ಹೋಗಿತ್ತು ಅದು ಶರೀರ.
ಆ ಶರೀರವನ್ನು ದೇವತೆಗಳು ಮಂದಾರ, ನಮೇರು, ಪಾರಿಜಾತ ಆದಿ ಕಲ್ಪವೃಕ್ಷದ ಪುಷ್ಪಗಳಿಂದ ಎಲ್ಲ ಪುಷ್ಪಗಳನ್ನು ತಂದು ದೇವತೆಗಳು ಆ ಶರೀರದ ಮೇಲೆ ಸುರಿಸಿದರು. ಎಲ್ಲನ ಸುರಿದು ಶರೀರವನ್ನು ಮುಚ್ಚಾಕಿಬಿಟ್ರು. ಇದಾದ ನಂತರ ಈಗ ನಾವು ಆ ಗ್ರೈವೇಕದ ಒಂದು ಗ್ರೈವೇಕ ಅಂದರೆ ಯಾವುದು, ಸುಭದ್ರ ಎಂಬಂಥ ಮಧ್ಯ ಗ್ರೈವೇಕದಲ್ಲಿ ಅಹಮೀಂದ್ರ ಪದವಿಗೆ ಹೋಯಿತು ಜೀವ. ಅಲ್ಲಿ 27 ಸಾಗರೋಪಮ ಆಯು. ಎಷ್ಟು ದೊಡ್ಡ ಆಯು ನೋಡ್ರಿ. ಒಂದು ಸಾಗರದೊಳಗಡೆ ಅಸಂಖ್ಯಾತ ವರ್ಷಗಳು ಕೂರ್ತವೆ. ಅಂದರೆ ನಾವಿಲ್ಲಿ ಸಂಖ್ಯೆಯಲ್ಲಿ ಅದನ್ನು ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಅಸಂಖ್ಯಾತ ಅಂತ ಕರೀತಾರೆ. ಅಸಂಖ್ಯಾತ ವರ್ಷಗಳು ಕೂರ್ತವೆ ಒಂದು ಸಾಗರದಲ್ಲಿ. ಅಂತಹ ಅಸಂಖ್ಯಾತ ವರ್ಷಗಳು ಎಷ್ಟು? 27 ಬಾರಿ. ಅಂದರೆ 27 ಸಾಗರೋಪಮ ಆಯು ಅಲ್ಲಿ ಅವರಿಗೆ ಮುಗಿತಾ ಇದೆ. ಈಗ ಯಾರಿಗೆ? ಈ ವಜ್ರನಾಭಿ ಮಹಾಮುನಿಯ ಜೀವ ಅಲ್ಲಿಗೆ ಹೋಗಿತ್ತಲ್ಲ, ಆ ಜೀವದ್ದು. ಅದಾದ ನಂತರ ಈಗ ಅಲ್ಲಿ ಆಯು ಮುಗಿತು. ಮುಗಿದ ನಂತರ ಅಲ್ಲಿಂದ ಚ್ಯುತರಾದರು. ಅಂದರೆ ಅಲ್ಲಿಂದ ಈಗ ಈ ಭೂಮಿ ಮೇಲೆ ಮತ್ತೆ ಬರೋದಕ್ಕೆ ಪ್ರಾರಂಭ. ಅಂದರೆ ಅಲ್ಲಿಂದ ಆಯು ಮುಗೀತು ಅವ್ರದ್ದು. ಆವಾಗ ಭರತ ಕ್ಷೇತ್ರದಲ್ಲಿ ಸುಕೌಶಲ್ ದೇಶ ಇತ್ತು. ಸುಕೌಶಲ್ ದೇಶ ಅಲ್ಲಿ ಸಾಕೇತ್ ನಗರ ಅಂತಿತ್ತು. ಅದರ ಅಂತರ್ಗತ ಸುಕೌಶಲ್ ದೇಶದ ಸಾಕೇತ್ ನಗರ. ಅಲ್ಲಿ ಆವಾಗ ಕಾಶ್ಯಪ್ ಗೋತ್ರ ಇಕ್ಷ್ವಾಕು ವಂಶದಲ್ಲಿ ವಜ್ರಬಾಹು ಅಂತ ರಾಜ ಇದ್ದ. ಮತ್ತು ಆ ರಾಜನ ಹೆಂಡತಿ ಹೆಸರಿತ್ತು ಪ್ರಭಂಕರಿ ಅಥವಾ ಪ್ರಭಂಕರಿ ದೇವಿ ಅಂತ ಕರಿತಾಯಿದ್ರು. ಆ ವಜ್ರಬಾಹು ರಾಜ ಮತ್ತು ಪ್ರಭಂಕರಿ ದೇವಿಗೆ ಈ ಜೀವ ಈಗ ಬರ್ತಾ ಇದೆ ಸ್ವರ್ಗದಿಂದ. ಬೆಲ್ಲಿಂದ ಆ ಗ್ರೈವೇಕಕ್ಕೆ ಹೋಗಿತ್ತಲ್ಲ, ಯಾರ್ದು? ವಜ್ರನಾಭಿ ಮಹಾಮುನಿಯ ಆತ್ಮ. ಆ ಆತ್ಮ ಎಲ್ಲಿಗೆ ಬರ್ತಾ ಇದೆ? ಆ ಜೀವ ಎಲ್ಲಿಗೆ ಬರ್ತಾ ಇದೆ? ಈಗ ವಜ್ರಬಾಹು ರಾಜ ಮತ್ತು ಪ್ರಭಂಕರಿ ದೇವಿಯವರಿಗೆ ಆನಂದ ಅನ್ನುವಂಥ ಮಗ ಆಗಿ ಹುಟ್ಟಿದ. ನೋಡಿ, ಆನಂದ ಅನ್ನುವಂಥ ಮಗ ಆಗಿ ಹುಟ್ಟಿದ. ಮಗ ಈಗ ದೊಡ್ಡ ಆಗ್ತಿದ್ದಾನೆ. ದೊಡ್ಡ ಆದಮೇಲೆ ಮಗನಿಗೆ ಮಹಾಮಂಡಲೇಶ್ವರ ಪದವಿ ಸಿಕ್ಕಿತು. ಪುಣ್ಯ ಇತ್ತು. ಪುಣ್ಯ ಇದ್ದರೆ ಏನು ಬೇಕಾದ್ರೂ ಸಿಗುತ್ತೆ. ಮಹಾಮಂಡಲೇಶ್ವರ ಪದವಿ ಸಿಕ್ತು. ಈಗ ಮಹಾಮಂಡಲೇಶ್ವರನಾದ ಆನಂದರಾಜ ಒಂದು ದಿವಸ ನಂದೀಶ್ವರ ಪರ್ವವನ್ನು ಪೂಜೆ ಮಾಡೋದಕ್ಕೋಸ್ಕರ ಹೋದರು. ಅಂದರೆ ನಂದೀಶ್ವರ ಪರ್ವ ಬರ್ತದಲ್ಲ ನಿಮಗೆ. ನಂದೀಶ್ವರ ಪರ್ವ ಎಷ್ಟು ಸತಿ ಬರ್ತದೆ ಹೇಳ್ರಿ? ವರ್ಷದಲ್ಲಿ 3 ಸತಿ ಬರ್ತದೆ. ಕಾರ್ತಿಕ, ಆಷಾಢ, ಪಾಲ್ಗುಣ, ಇದೆಲ್ಲ ನಿಮಗೆ ಗೊತ್ತಿದೆ. ಆ ಸಮಯದಲ್ಲಿ ಈ ಆನಂದನ ಜೀವ ನಂದೀಶ್ವರ ಪರ್ವ ಪೂಜೆ ಮಾಡಲಿಕ್ಕೆ ಹೋದ. ಆವಾಗ ಆ ಪೂಜೆ ಮಾಡಿಕೊಂಡು ದಾರಿಯಲ್ಲಿ ಬರ್ತಾ ಇದ್ದ ನೋಡ್ರಿ. ಆವಾಗ ಎಲ್ಲ ಇದು ಪುಣ್ಯದ ಸಂಯೋಗಗಳು ನೋಡ್ರಿ. ಪುಣ್ಯದ ಸಂಯೋಗಗಳು ಒಂದು ರೀತಿ ಇರ್ತವೆ, ಪಾಪದ ಸಂಯೋಗಗಳೇ ಒಂದು ರೀತಿ ಇರ್ತವೆ. ಪುಣ್ಯದ ಸಂಯೋಗದಿಂದ ಅಲ್ಲಿ ಏನಾಯಿತು, ಒಬ್ಬರು ವಿಪುಲಮತಿ ಅನ್ನುವಂಥ ಒಬ್ಬರು ಮುನಿಶ್ರೇಷ್ಠರನ್ನು ಕಂಡುಬಿಟ್ಟ. ಯಾರು? ಆನಂದ. ಮಹಾಮಂಡಲೇಶ್ವರ ರಾಜ ಆನಂದ ವಿಪುಲಮತಿ ಎಂಬಂಥ ಒಬ್ಬರು ಮುನಿಶ್ರೇಷ್ಠರನ್ನು ಕಂಡುಬಿಟ್ಟ. ಆ ಮುನಿರಾಜರ ಹೆಸರಿತ್ತು ವಿಪುಲಮತಿ. ಅವರಿಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಆ ಮುನಿಗಳಿಗೆ ಅಕೃತ್ರಿಮ ಚೈತ್ಯಾಲಯಗಳ ಬಗ್ಗೆ ಕೇಳಿದ. ಅಂದರೆ ನೋಡ್ರಿ ಏನಾಗುತ್ತೆ, ಈಗ ಈ ನಂದೀಶ್ವರ ಪರ್ವ ಐತಲ್ಲ, ಅಂದರೆ ನಿಮ್ಮದು ನಂದೀಶ್ವರ ಮಾಡ್ತಿರಲ್ಲ ನೀವು ಅಷ್ಟನಿಕಗಳು, ಕಾರ್ತಿಕ, ಆಷಾಢ, ಪಾಲ್ಗುಣ. ಇದು ಹೇಗೆಂದರೆ ಕೇಳ್ರಿ, ಈಗ ಹೇಗೆ ಅಂದರೆ ಇದು ಈ ಬಸ್ತಿಗಳು ನಮ್ಮಲ್ಲಿ ಇಲ್ಲ. ಇದು ನಮ್ಮ ವರ್ಲ್ಡ್ ಅಂದರೆ ನಮ್ಮ ಪ್ರಪಂಚ ಅಂತ ಕರಿತೀರಲ್ಲ, ಈ ಪ್ರಪಂಚದೊಳಗಡೆ ಅಕೃತ್ರಿಮ ಚೈತ್ಯಾಲಯಗಳು ಇಲ್ಲ. ಇವು ಎಲ್ಲಿದ್ದಾವೆ? ಇವು ಈಗ ನಾನು ವಿದೇಶದಲ್ಲಿದ್ದಾವೆ. ಆದರೆ ಈ ವಿಚಾರ ಅಲ್ಲ. ಈ ಅಷ್ಟನಿಕ ಪರ್ವ ಮಾಡ್ತಾರಲ್ಲ, ಅವಾಗಲ್ಲಿ ಯಾವ ಅಕೃತ್ರಿಮ ಚೈತ್ಯಾಲಯವನ್ನು ಪೂಜೆ ಮಾಡ್ತಾರೆ? 8ನೆಯ ದ್ವೀಪ. ಅಂದರೆ ನಮ್ಮದು ಇಲ್ಲಿ ಜಂಬೂ ದ್ವೀಪ ಇದೆ, ಇಲ್ಲಿಂದ ಹೊರಗಡೆ 8ನೇ ನಂಬರಿನ ದ್ವೀಪ. ಅಲ್ಲಿ 52 ಅಕೃತ್ರಿಮ ಚೈತ್ಯಾಲಯಗಳಿದ್ದಾವೆ. ಆ 52 ಅಕೃತ್ರಿಮ ಚೈತ್ಯಾಲಯಗಳನ್ನು ದಿನರಾತ್ರಿಯ ಭೇದ ಇಲ್ಲ. ಅಲ್ಲಿ 8 ದಿವಸಗಳ ಕಾಲ ಸತತವಾಗಿ ದೇವತೆಗಳು ಹೋಗಿ ಅಭಿಷೇಕ ಪೂಜೆಯನ್ನು ಮಾಡ್ತಾರೆ. ನಾವು ಅಲ್ಲೇ ಹೋಗೋದಕ್ಕೆ ಆಗಲ್ಲ.
ಅಲ್ಲಿಗೆ ದೇವತೆಗಳು ಮಾತ್ರ ಹೋಗ್ತಾರೆ, ಮತ್ತು ತಿರಿಂಚುಗಳು ಇರ್ತಾವಲ್ಲ ಅಷ್ಟೇ. ಮನುಷ್ಯರು ಇಲ್ಲಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಸಿದ್ಧಾಂತ ಇದೆ, ಸಿದ್ಧಾಂತದ ನಿಯಮ ಇದೆ. ಮನುಷ್ಯರು ಅಲ್ಲಿಗೆ ಹೋಗೋದಕ್ಕೆ ಆಗಲ್ಲ. ಇದು ತ್ರೈಕಾಲಿಕ ಸಿದ್ಧಾಂತ ಇದೆ, ಇದರಲ್ಲೇನು ಕಾಂಪ್ರಮೈಸ್ ಇಲ್ಲ. ಆದ್ದರಿಂದ ಅಲ್ಲಿ ಅವರು ದೇವತೆಗಳೆಲ್ಲ ಹೋಗಿ ಅಲ್ಲಿ ಪೂಜೆ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ಸಾಮಾನ್ಯ ಮನುಷ್ಯರೆಲ್ಲನೂ ಇಲ್ಲಿಯೇ ನಂದೀಶ್ವರ ದ್ವೀಪವನ್ನು ಸ್ಥಾಪನೆ ಮಾಡಿ ಇಲ್ಲೇ ಪೂಜೆ ಮಾಡ್ತಾರೆ ಎಲ್ಲನ. ಗೊತ್ತಾಯ್ತು ನಿಮಗಿದು? ಇದನ್ನು ಬೇರೆ ಉಪದೇಶಗಳಲ್ಲಿ ಕೇಳ್ಕೊಳ್ರಿ. ಈಗ ಕಥಾಭಾಗ ಆದ್ದರಿಂದ ಇದರಲ್ಲಿ ಜಾಸ್ತಿ ಹೇಳೋಕ್ಕಾಗಲ್ಲ. ಈಗ ಅಕೃತ್ರಿಮ ಶೌಚಾಲಯ ಅಂದರೆ ಯಾವುದಕ್ಕೆ ಅಂತಾರು? ಅಕೃತ್ರಿಮ ಶೌಚಾಲಯ ಅಂದರೆ ಅದನ್ನು ಯಾರೂ ಕೂಡ ಉತ್ಪತ್ತಿ ಮಾಡಿಲ್ಲ ಮತ್ತು ಯಾರೂ ಕೂಡ ನಾಶ ಮಾಡೋದಕ್ಕಾಗಲ್ಲ. ಅದನ್ನು ಅಕೃತ್ರಿಮ ಶೌಚಾಲಯ ಅಂತ ಕರೀತಾರೆ. ಆ ಅಕೃತ್ರಿಮ ಶೌಚಾಲಯಗಳ ಬಗ್ಗೆ ಕೇಳಿದ, ಅವು ಎಲ್ಲಿದ್ದಾವೆ ಮುನಿರಾಜರೇ, ಎಷ್ಟು ಪ್ರಮಾಣದಲ್ಲಿದ್ದಾವೆ, ಹೇಗಿದ್ದಾವೆ ಅಂತ ವಿಪುಲಮತಿ ಮುನಿರಾಜರಿಗೆ ಕೇಳಿದ. ಯಾರು? ಈ ಆನಂದರಾಜ. ಆವಾಗ ಮುನಿಗಳು ಭಾಳ ವಿಸ್ತಾರವಾಗಿ 3 ಲೋಕದಲ್ಲಿ ಬೇರೆ ಬೇರೆ ಕಡೆಗೆ ಎಷ್ಟು ಅಕೃತ್ರಿಮ ಶೌಚಾಲಯಗಳಿದ್ದಾವೆ ಅದನ್ನು ವರ್ಣನೆ ಮಾಡಿದರು. ಅಂದರೆ 3 ಲೋಕದೊಳಗಡೆ ಎಷ್ಟು ಅಸಂಖ್ಯಾತ ಇದ್ದಾವೆ. ಭವನವಾಸಿಲಿ ಎಷ್ಟು ಕೋಟಿ ಪ್ರಮಾಣದಲ್ಲಿದ್ದಾವೆ ನಿಮ್ಗೆ ಗೊತ್ತಿದೆ. ಅದಾದ ನಂತರ ವೆಂತರ್ ಮತ್ತು ಈ ಜ್ಯೋತಿಷ್ಕ ಇದೆಯಲ್ಲ, ವೆಂತರ್ ಮತ್ತು ಜ್ಯೋತಿಷ್ಕದಲ್ಲಿ ಅಸಂಖ್ಯಾತ ಅಕೃತ್ರಿಮ ಶೌಚಾಲಯಗಳಿದ್ದಾವೆ. ಇನ್ನು ವೈಮಾನಿಕ ಕಲ್ಪವಾಸಿ ಏನು ದೇವತೆಗಳಿದ್ದಾರಲ್ಲ ಅದರಲ್ಲೆಲ್ಲ ಸಂಖ್ಯಾತ ಪ್ರಮಾಣದಲ್ಲಿದ್ದಾವೆ. ಸಾವಿರ ಪ್ರಮಾಣದಲ್ಲಿ ಹೀಗೆಲ್ಲ ಇದ್ದಾವೆ. ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಮಹತ್ವಪೂರ್ಣ ಮಾತು. ಒಂದು ವೆಂತರ ಮತ್ತು ಇನ್ನೊಂದು ಜ್ಯೋತಿಷ್ಕ, ಇದು ಎರಡರಲ್ಲಿ ಅಸಂಖ್ಯಾತ ಅಕೃತ್ರಿಮ ಶೌಚಾಲಯಗಳಿದ್ದಾವೆ. ಇದನ್ನು ಎಲ್ಲನ ಮತ್ತೆ ಆ ಒಂದು ಅಕೃತ್ರಿಮ ಶೌಚಾಲಯದ ಒಳಗಡೆ ಇರುವಂಥ ರಚನೆ ಏನು ಅಂದರೆ, ಒಂದು ಅಕೃತ್ರಿಮ ಶೌಚಾಲಯದೊಳಗಡೆ 108 ಗರ್ಭಗೃಹಗಳಿರ್ತವೆ. ಅದರೊಳಗಡೆ ಒಂದು ಗರ್ಭಗೃಹದೊಳಗಡೆ 500 ಧನುಷು ಎತ್ತರದ ಮೂರ್ತಿ ವಿರಾಜಮಾನ ಇರ್ತದೆ ಪದ್ಮಾಸನದಲ್ಲಿ. ಇಷ್ಟು ದೊಡ್ಡ ವಿಸ್ತಾರದ ವರ್ಣನೆ ಇದೆ ಅಕೃತ್ರಿಮ ಶೌಚಾಲಯದ್ದು. ತಿಲುವೆ ಪಣ್ಣತಿ, ತ್ರಿಲೋಕಸಾರ, ಹರಿವಂಶ ಪುರಾಣಗಳಲ್ಲಿ ಅಂಥ ಮಹಾಶಾಸ್ತ್ರಗಳಲ್ಲಿ ಸಮ್ಯಕ್ ಬೋಧೆಯನ್ನು ಕೊಡುವಂಥ ಮಹಾಶಾಸ್ತ್ರಗಳಲ್ಲಿ ಇದರ ಉಲ್ಲೇಖ ಇದೆ. ಬಂಧುಗಳೇ, ನಿಮಗೆ ವಿಸ್ತಾರ ವರ್ಣನೆ ಬೇಕಾರೆ ತಿಲುವೆ ಪಣ್ಣತಿ ಆದಿ ಆ ಮಹಾಶಾಸ್ತ್ರಗಳನ್ನು ನೋಡ್ರಿ. ಹೀಗೆ ಆ ಎಲ್ಲ ಅಕೃತ್ರಿಮ ಶೌಚಾಲಯಗಳ ಬಗ್ಗೆ ಅವರು ವರ್ಣನೆ ಮಾಡಿದರು. ಯಾರೋ ವಿಪುಲಮತಿ ಎಂಬ ಮುನಿರಾಜರು. ಆ ವರ್ಣನೆಯನ್ನು ಕೇಳಿ ಅವನಿಗೆ ಬಹಳ ಸಂತೋಷ ಆಯಿತು. ರಾಜ ಯಾರಿಗೆ? ನೀವು ಯಾರ ಕತೆ ಕೇಳ್ತಿದ್ದಾರೆ ಹೇಳ್ರಿ? ಮಹಾಮಂಡಲೇಶ್ವರ ಪದವಿದಾರ ಆನಂದರಾಜನಿಗೆ ಬಹಳ ಸಂತೋಷ ಆಯಿತು. ಆವಾಗ ಅವನು ವಿಚಾರ ಮಾಡ್ತಾನೆ, ನನ್ನ ರಾಜ್ಯದಲ್ಲೂ ಕೂಡ ಎಲ್ಲ ಕಡೆ ನಾನು ಈ ಶೌಚಾಲಯಗಳನ್ನು ಎಲ್ಲ ತಯಾರು ಮಾಡಬೇಕು, ಸ್ಥಾಪನೆ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡ್ದ. ಮತ್ತು ತಕ್ಷಣವೇ ಆದೇಶ ಮಾಡ್ದ. ಯಾಕೆಂದರೆ ಅಷ್ಟು ಪುಣ್ಯ ಇತ್ತು ಅವನ ಹತ್ರ. ತನ್ನ ರಾಜ್ಯದಲ್ಲೂ ಕೂಡ ಹೇಗೆ ಅಕೃತ್ರಿಮ ಶೌಚಾಲಯಗಳು ಇರ್ತವೆ ಆ ರೀತಿ ಇಲ್ಲಿ ಕೂಡ ಅದೇ ರೀತಿಯಾಗಿ ಹೆಂಗಾರ ಮಾಡಿ ನಾವು ಇಲ್ಲಿ ತಯಾರು ಮಾಡಬೇಕು ಅಂತ ಹೇಳಿ ಎಷ್ಟಾಗುತ್ತೆ ಅಷ್ಟು ಪ್ರಮಾಣದಲ್ಲಿ ಶೌಚಾಲಯಗಳನ್ನು ತಯಾರು ಮಾಡಿಸಿದ. ಇಷ್ಟೆಲ್ಲ ಆದ ನಂತರ ಆನಂದರಾಜನ ದಿನಗಳು ಬಹಳ ಸುಗಮವಾಗಿ, ಸುಂದರವಾಗಿ, ಸುಖವಾಗಿ ಸಾಗ್ತಾ ಇತ್ತು. ಆವಾಗ ಒಂದು ದಿವಸ ಇದ್ದಕ್ಕಿದ್ದಂಗೆ ರಾಜ ಆನಂದ್ ತನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡ್ತಾ ಇದ್ದ. ನೋಡ್ಬೇಕಿದ್ರೆ ಅವನಿಗೆ ಒಂದು ಕೂದಲು ಒಂದು ಸ್ವಲ್ಪ ಎಲ್ಲೋ ಬಿಳಿ ಆಗಿದ್ದು ಕಂಡು ಬಂತು. ಅಂದರೆ ತಲೆಯ ಕೂದಲು ಎಲ್ಲೋ ಒಂದು ಸ್ವಲ್ಪ ಬಿಳಿ ಆಗಿದ್ದು ಕಂಡು ಬಂತು. ಅದನ್ನು ಕಂಡ ತಕ್ಷಣವೇ ಆ ಆನಂದರಾಜನಿಗೆ ವೈರಾಗ್ಯ ಆಗಿ ಹೋಯಿತು. ಈಗ ಅವನು ಶರೀರದ ಬಗ್ಗೆ, ಸಂಸಾರದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾನೆ. ನೋಡು, ಈ ಕೂದಲು ಈಗ ಹಣ್ಣಾಯಿತು, ಹೀಗೇನೆ ನಾಳೆ ಇನ್ನೊಂದು ಕೂದಲು ಹಣ್ಣಾಗೋದಿದೆ, ನಾಡಿದ್ದು ಅಂದರೆ ಇನ್ನು 4 ಕೂದಲುಗಳು ಹಣ್ಣಾಗೋವಿದ್ದಾವೆ. ಇದೇ ರೀತಿ ಆಗಿ ಯಾವುದು ಉಳಿಯೋದಿಲ್ಲ, ಕೂದಲು ಉಳಿಯೋದಿಲ್ಲ. ಈ ಶರೀರ ಕೂಡ ನಶ್ವರವಾದ ಶರೀರನೂ ಇರೋದಿಲ್ಲ, ಮಾನವ ಶರೀರ ಸಿಕ್ಕಿದೆ. ಇದರಿಂದ ಈಗ ನಾವು ತಪ ಮಾಡಬೇಕು, ನಮ್ಮ ಆತ್ಮವನ್ನು ಕಲ್ಯಾಣ ಮಾಡ್ಕೋಬೇಕು ಅಂತ ಹೇಳಿ ವೈರಾಗ್ಯದ ಚಿಂತನೆಯನ್ನು ಮಾಡ್ತಿದ್ದಾನೆ ಮಹಾಮಂಡಲೇಶ್ವರ ರಾಜ ಆನಂದ್ ಚಿಂತನೆ ಮಾಡ್ತಾ ಇದ್ದಾನೆ. ಈಗ ಅರ್ಥ ಆಯ್ತು ನಿಮಗಿದು? ಇದಾದ ನಂತರ ಈಗ ಚಿಂತನೆ ಮಾಡ್ತಾ ಆವಾಗ ಈ ಮಹಾಮಂಡಲೇಶ್ವರ ರಾಜ ಆನಂದನಿಗೆ ವಜ್ರಬಾಹು ಅಂತ ಪ್ರಬಲನಾದ ಮಗ ಇದ್ದ.
ಆ ವಜ್ರಬಾಹುವಿಗೆ ಈಗ ರಾಜ್ಯಾಭಿಷೇಕ ಮಾಡಿದ. ಅಂದರೆ ಅವನಿಗೆ ಸಂಪೂರ್ಣ ರಾಜ್ಯದ ಜವಾಬ್ದಾರಿಯನ್ನು ವಜ್ರಬಾಹು ಅಂದರೆ ಮಗ ವಜ್ರಬಾಹುನಿಗೆ ಕೊಟ್ಟ. ಯಾರು? ಆನಂದರಾಜ. ಆನಂದರಾಜ ಇದನ್ನೆಲ್ಲ ಕೊಟ್ಟು ಈಗ ಸಮುದ್ರಗುಪ್ತ ಅಂತ ಒಬ್ಬರು ಮುನಿರಾಜರಿದ್ದರು. ಆ ಮುನಿರಾಜರ ಬಳಿಗೆ ದೀಕ್ಷೆ ತಗೊಳ್ಳೋದಕ್ಕೋಸ್ಕರ ಅಂದರೆ ಮುನಿ ದೀಕ್ಷೆ ತಗೊಳ್ಳೋದಕ್ಕೋಸ್ಕರ ಹೋಗ್ತಾ ಇದ್ದಾನೆ ಆನಂದರಾಜ. ಆನಂದರಾಜನ ಜೊತೆಗೆ ಆವಾಗ 500 ಇತರ 500 ರಾಜರು ಕೂಡ ಬೆನ್ನತ್ತಿದರು. ಅಂದರೆ ಅವ್ರ ಜೊತೆಗೆ ಬಂದರು. ಆವಾಗ ಆನಂದರಾಜ ಮತ್ತು 500 ಜನ ಇನ್ನಿತರ ರಾಜರ ಜೊತೆಗೆ ದೀಕ್ಷೆ ತಗೊಂಡ ಆನಂದರಾಜ ದೀಕ್ಷೆ ತಗೊಂಡ. ಈಗ ನೋಡಿ, ಈಗ ಮಹತ್ವಪೂರ್ಣ ವಿಷಯ ಬರ್ತದೆ. ಆನಂದರಾಜ ದೀಕ್ಷೆ ತಗೊಂಡು ದೊಡ್ಡ ದೊಡ್ಡ ಪ್ರಕಾರದ ತಪಸ್ಸುಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ. ರಾಜ ಆನಂದ್ ದೊಡ್ಡ ದೊಡ್ಡ ಪ್ರಕಾರದ ತಪಗಳು ಯಾವ್ಯಾವ? ಸಿಂಹ ನಿಷ್ಕ್ರೀಡಿತ ವ್ರತ ಭಾಳ ಕಷ್ಟ ಇದ್ದಾವೆ. ಈ ವ್ರತಗಳು ಭಾಳ ಕಷ್ಟ ಇದ್ದಾವೆ. ವ್ರತ ಇದನ್ನು ಈ ಹರಿವಂಶ ಪುರಾಣ ಮಹಾಶಾಸ್ತ್ರದಲ್ಲಿ ಕೂಡ ಇದರ ವರ್ಣನೆ ಇದೆ. ಮತ್ತು ಇನ್ನೂ ಕೆಲವು ಶಾಸ್ತ್ರಗಳಲ್ಲಿ ಇದ್ದಾವೆ. ಇದನ್ನು ಹೇಗೆ ಆಚರಿಸಬೇಕು ಅನ್ನೋದ್ರ ಬಗ್ಗೆ ಭಾಳ ಕಠಿಣವಾದ ವ್ರತಗಳಿದ್ದಾವೆ. ಇವೆಲ್ಲ ಭಾಳ ಉಪವಾಸಗಳು ಬರ್ತವೆ ಇದರಲ್ಲೆಲ್ಲ. ಇಂತಿಂತಹ ಮಹಾತಪಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ ಯಾರೂ ಹಿಂದೆ ಏನು ಆನಂದ ಎಂಬ ರಾಜ, ನಿಮಗೆ ಗೊತ್ತಾಯ್ತಲ್ಲ. ಈಗ ಮುನಿಯಾಗಿ ಆನಂದ ಮುನಿ ಸಿಂಹ ನಿಷ್ಕ್ರೀಡಿತ, ಮುಕ್ತಾವಳಿ ವ್ರತ ಮೊದಲಾದ ಅನೇಕ ವ್ರತಗಳನ್ನು ಮಾಡಿದರು ಮುನಿಯಾಗಿ, ಮುನಿ ದೀಕ್ಷೆ ತಗೊಂಡು. ಅದಾದ ನಂತರ 16 ಭಾವನೆಗಳನ್ನು ಭಾವಿಸಿದರು. ತೀರ್ಥಂಕರ್ ಪ್ರಕೃತಿಯ ಕಾರಣಭೂತವಾದ 16 ಭಾವನೆಗಳು ನಿಮಗೆ ಗೊತ್ತಲ್ಲ. ದರ್ಶನ ವಿಶುದ್ಧಿ, ವಿನಯ ಸಂಪನ್ನತ, ಇದೆಲ್ಲ ನಿಮಗೆ ಗೊತ್ತಿದೆಯಲ್ಲ. 16 ಭಾವನೆಗಳನ್ನು ಭಾವಿಸಿದರು. ಈಗ ಅವರಿಗೆ ತೀರ್ಥಂಕರ್ ಪ್ರಕೃತಿ ಬಂಧ ಆಗಿ ಹೋಯಿತು. ಅಂದರೆ ಆನಂದರಾಜ ಇರಬೇಕಿದ್ರೆ ಇವರಿಗೆ ತೀರ್ಥಂಕರ ಪ್ರಕೃತಿ ಬಂಧ ಆಗಿ ಹೋಯಿತು. ಈಗ ತೀರ್ಥಂಕರ ಪ್ರಕೃತಿ ಬಂಧ ಆದ ನಂತರ ಕ್ಷೀರವನದಲ್ಲಿ ಅವರು ದೊಡ್ಡ ಅರಣ್ಯ ಇತ್ತದು. ಕ್ಷೀರವನ ಅಂಥೇಳಿ ದೊಡ್ಡ ಅರಣ್ಯ, ಕಾಡು. ಆ ಕಾಡಿನೊಳಗಡೆ ಆ ಕ್ಷೀರ ಅರಣ್ಯದಲ್ಲಿ ಅವರು ಈಗ ಪ್ರತಿಮಾಯೋಗದಲ್ಲಿ ನಿಂತಿದ್ದರು. ಅಂದರೆ ಹೇಗೆ ನಮ್ಮ ಇಲ್ಲಿ ಜಿನೇಂದ್ರ ಭಗವಾನರ ಮೂರ್ತಿ ಸುಮ್ಮನೆ ನಿಂತಿರ್ತಾವೆ ನೋಡಿ ಶಾಂತವಾಗಿ, ಆ ರೀತಿ ಪ್ರತಿಮಾಯೋಗದಲ್ಲಿ ನಿಂತು ತಪಸ್ಸು ಮಾಡ್ತಾಯಿದ್ರು. ಪ್ರತಿಮಾಯೋಗದಲ್ಲಿ ನಿಂತು ತಪಸ್ಸು ಮಾಡ್ತಿರ್ಬೇಕಿದ್ರೆ ಈಗ ಮತ್ತೆ ಕಮಟನ ವಿಷಯ ಬಂತು ನೋಡಿ. ಕಮಟ ಕುರುಂಗಾಗಿದ್ದ, ಹಿಂದಿನ ಭಾವದಲ್ಲಿ ಕುರುಂಗಾಗಿದ್ದೆ, ನಿಮಗೆ ಗೊತ್ತಲ್ಲ. ಕುರುಂಗ ಆಗಿದ್ದ ಅವನು ಮತ್ತೆ ನರಕಕ್ಕೆ ಹೋಗಿದ್ದ. ಎಲ್ಲಿಗೆ ಹೋಗಿದ್ದ? ತಮಪ್ರಭಕ್ಕೆ ಹೋಗಿದ್ದ. ಅಂದರೆ 6ನೇ ನರಕಕ್ಕೆ ಹೋಗಿದ್ದ ಅವನು. ಮತ್ತೆ 6ನೇ ನರಕದಿಂದ ಮತ್ತೆ ಬಂದಿದ್ದ. ಮತ್ತೆ ಬಂದು ಅವನು ಏನಾಗಿದ್ದ? ಈಗ ಸಿಂಹ ಆಗಿ ಹುಟ್ಟಿದ್ದ. ಸಿಂಹ ಆಗಿ ಹುಟ್ಟಿದ್ದ. ಆವಾಗ ಈ ಕ್ಷೀರವನದಲ್ಲಿ ಚಂದ್ರಕಾಂತ ಶಿಲೆ ಮೇಲೆ ಧ್ಯಾನರೂಢರಾದಂಥ ಈ ಆನಂದ ಮುನಿಯನ್ನು ನೋಡಿಬಿಟ್ಟ. ಮತ್ತೆ ಸಿಟ್ಟು ಬಂತು. ನೋಡ್ರಿ, ಎಷ್ಟು ಸಾಗರೋಪಮ ಆಯುಗಳು ಮುಗಿತಾ ಇದ್ದಾವೆ, ಆದರೂ ಕಮಟನ ಸಿಟ್ಟಿನ್ನೂ ಹೋಗಿಲ್ಲ. ಯಾವ ರೀತಿ ಸಿಟ್ಟಿರ್ಬೋದು ಅವನದು? ಒಂದು ರೀತಿ ವಿಶೇಷ ಸಿಟ್ಟಿದೆ ಇದು. ಹೇಗಪ್ಪ? ಅದು ಜನ್ಮದಿಂದನೂ ಬರ್ತಾಯಿದೆ ನೋಡ್ರಿ ಅವನ ಜೊತೆಯಲ್ಲಿ. ಆ ಮುನಿಯನ್ನು ನೋಡಿ ಅವನಿಗೆ ಅನಾವಶ್ಯಕವಾಗಿ ಸಿಟ್ಟು ಬಂತು. ಅವನಿಗೆ ಅಲ್ಲ, ಯಾವುದಕ್ಕೆ? ಈ ಸಿಂಹ ಏನಾಗಿತ್ತಲ್ಲ, ಆ ಸಿಂಹಕ್ಕೆ ಅನಾವಶ್ಯಕವಾಗಿ ಸಿಟ್ಟು ಬಂತು. ಸಿಂಹ ಯಾರಾಗಿದ್ದ? ಕಮಟನ ಜೀವ ಸಾಕಷ್ಟು ಭಾವ ಪರಿವರ್ತನೆ ಆಗ್ತಾ ಹಿಂದಿನ ಭಾವದಲ್ಲಿ ಏನಿದ್ದ? ಕುರುಂಗ ಆಗಿದ್ದ. ಅದಾದ ನಂತರ ಮತ್ತೆ ನರಕಕ್ಕೆ ಹೋಗಿದ್ದ. ಮತ್ತೀಗ ಏನಾಗಿದ್ದ? ಸಿಂಹ ಆಗಿ ಬಂದಿದ್ದಾನೆ ಇಲ್ಲಿ. ಆ ಸಿಂಹ ನೋಡಿಬಿಡ್ತು ಮುನಿಯ ಶರೀರವನ್ನು. ಮುನಿಯ ಕ್ಷೀರವನದಲ್ಲಿ ಚಂದ್ರಕಾಂತ ಶಿಲೆ ಮೇಲೆ ಧ್ಯಾನರೂಢರಾದಂಥ ಆ ಆನಂದ ಮುನಿಯ ಶರೀರವನ್ನು, ಅಂದರೆ ಆನಂದ ಮುನಿಯನ್ನು ನೋಡಿಬಿಡ್ತು. ಯಾವುದು? ಸಿಂಹ. ಮತ್ತೆ ಕೋಪ ಬಂತು ಸಿಂಹಕ್ಕೆ. ಸಿಂಹ ಬಂದಿತ್ತು, ಹತ್ರ ಬಂತು. ಮತ್ತೆ ಈಗ ಆ ಆನಂದ ಮುನಿಯ ಶರೀರವನ್ನು ಸಿಟ್ಟಿನಿಂದ ಎಲ್ಲ ವಿದೀರ್ಣ ಮಾಡಿಬಿಡ್ತು. ತುಂಡು ಮಾಡಿಬಿಡ್ತು ಎಲ್ಲನ ಕಚ್ಚಿ. ಯಾವುದು? ಸಿಂಹ.
ನೋಡಿ ಈ ಸಿಂಹ ಯಾವುದಿತ್ತು? ಕಮಟನ ಜೀವ. ಹೀಗೆ ಬಂಧುಗಳೇ, ಈಗ ಸಮಯ ಸಮಾಪ್ತ ಆಗಿ ಹೋಯಿತು. ಇನ್ನು ಮುಂದಿನ ಬಹಳ ಮಹತ್ವಪೂರ್ಣ ಕಥೆಯನ್ನು ನೀವು ನಾಳೆ ಬಂದು ಕೇಳ್ರಿ. ಮಹಾವೀರ ಭಗವಾನರಿಗೆ ಜಯವಾಗಲಿ.